ನೀವೇನಾದರೂ ಈ ಸಮ್ಮರ್ಗೆ ಸ್ಟೇನ ಪ್ಲ್ಯಾನ್ ಮಾಡ್ತಾ ಇದ್ದೀರಾ? ಈ ಶೆಕೆಯಲ್ಲಿ ಎಲ್ಲಿ ಹೋಗಬೇಕು? ಟೆಂಪ್ರೇಚರ್ ನೋಡಿದ್ರೆ ಆಲ್ಮೋಸ್ಟ್ 37 ಡಿಗ್ರಿ ಇದೆ. ಈ ಟೈಮಲ್ಲಿ ಎಲ್ಲಿ ಕೂಲಾಗಿರುತ್ತೆ ಅಂತ ಥಿಂಕ್ ಮಾಡ್ತಾ ಇದ್ದೀರಾ? ಸೊ ಹಾಗಾದರೆ ಈ ವಿಡಿಯೋನ ಎಂಡ್ ತನಕ ನೋಡಿ. ಆನ್ ದ ವೇ ಹೋಗುವಾಗ ಸಿನಿಕ್ ವ್ಯೂ ತುಂಬಾ ಚೆನ್ನಾಗಿತ್ತು. ಸೊ ಯಾರು ಫೋಟೋಶೂಟ್ಸ್ನ ಇಷ್ಟಪಡ್ತೀರಾ ಅವ್ರಿಗೆ ಒಳ್ಳೆ ಜಾಗ ಇದು. ಇಲ್ಲಿಗೆ ಎಂಟರ್ ಆಗ್ತಾ ಇದ್ದಾಗೆ ಒಂದು ಸ್ಪೆಷಲ್ ವೈಬೇ ಕ್ರಿಯೇಟ್ ಆಗುತ್ತೆ. ಸುತ್ತ ಹಸಿರು ತುಂಬಿರೋಂತಹ ನೇಚರು, ಮಧ್ಯದಲ್ಲಿ ಪೂಲು, ತಂಪಾದ ಗಾಳಿ ಒಂದು ಹೊಸ ವೈಬ್ನೇ ಕೊಡುತ್ತೆ. ಇಲ್ಲಿದ್ದರೆ ನಿಮಗೆ ಸಮ್ಮರ್ ಅಂತಾನೆ ಅನಿಸಲ್ಲ. ಟೆಂಪ್ರೇಚರ್ ವಿಂಟರಲ್ಲಿ ಎಷ್ಟಿರುತ್ತೋ ಅಷ್ಟೇ ಮೇಂಟೈನ್ ಆಗ್ತಿರುತ್ತೆ. ಇದು ಒಂದು ಹಿಲ್ ಸ್ಟೇಷನ್ ಆಗಿರೋದ್ರಿಂದ ಇಲ್ಲಿ ಟೆಂಪ್ರೇಚರ್ ಆಲ್ಮೋಸ್ಟ್ ವಿಂಟರಲ್ಲಿ ಎಷ್ಟಿರುತ್ತೆ ಅಷ್ಟೇ ಮೇಂಟೈನ್ ಆಗ್ತಾ ಇರುತ್ತೆ. ಇಲ್ಲಿ ಬೇಬಿ ಪೂಲ್ ಕೂಡ ಇರೋದ್ರಿಂದ ಮಕ್ಕಳು ಸಹ ತುಂಬಾ ಎಂಜಾಯ್ ಮಾಡ್ತಾರೆ. ಇನ್ನು ಈವ್ನಿಂಗ್ ವ್ಯೂ ಅಂತೂ ತುಂಬಾ ಚೆನ್ನಾಗಿತ್ತು. ಬೆಟ್ಟಗಳ ಮಧ್ಯದಲ್ಲಿ ಮುಳುಗ್ತಿದ್ದ ಸೂರ್ಯ, ಸಂಜೆ ಕೆಂಪು ಬಣ್ಣದಿಂದ ತುಂಬಿದಂತಹ ಆಕಾಶ ತುಂಬಾ ಸೊಗಸಾಗಿತ್ತು. ಯಾರು ಪ್ರಕೃತಿ ಸೌಂದರ್ಯನ ಸವಿಯಲು ತುಂಬಾ ಇಷ್ಟಪಡ್ತೀರೋ ಅವ್ರಿಗಂತೂ ಹೇಳಿ ಮಾಡಿಸ್ದಾಗಿದೆ ಈ ಜಾಗ. ಫುಡ್ಡು ಅಷ್ಟೇ ತುಂಬ ಟೇಸ್ಟಿಯಾಗಿರೋ ಫುಡ್ನ ಸರ್ವ್ ಮಾಡ್ತಾರೆ. ನಾವು ಇಲ್ಲಿ ಡಿನ್ನರ್ ಮತ್ತು ಬ್ರೇಕ್ಫಾಸ್ಟ್ ಆಪ್ಷನ್ನ ಚೂಸ್ ಮಾಡಿದ್ವಿ. ಪ್ಲಸ್ ಹಾಯ್ ಟೀ, ಈವ್ನಿಂಗ್ ಸ್ನ್ಯಾಕ್ಸ್ ಕಾಂಪ್ಲಿಮೆಂಟ್ರಿ ಇರುತ್ತೆ. ಈ ಸ್ಟೇನಲ್ಲಿ 4 ಆಪ್ಷನ್ಸ್ ಇದೆ: ಟ್ರೀ ಹೌಸ್, ಕಾಟೇಜ್, ವ್ಯಾಲಿ ವ್ಯೂ ಮತ್ತು ಮೌಂಟೇನ್ ವ್ಯೂ ಅಂತ. ನಾವು ಚೂಸ್ ಮಾಡಿದಂತಹ ರೂಮು ಮೌಂಟೇನ್ ವ್ಯೂವು. ಇನ್ನು ಬೆಳಗ್ಗೆ ನಮ್ಮ ರೂಮಿನಿಂದ ಎದ್ದ ತಕ್ಷಣ ಈ ತರಹ ಒಂದು ವ್ಯೂ ಕಾಣುತ್ತೆ. ಮೋಡಗಳಿಂದ ಸುತ್ತುವರೆದಂತಹ ಬೆಟ್ಟಗಳು ಯಾವುದೋ ಒಂದು ಬೇರೆ ಲೋಕಕ್ಕೆ ಕತ್ಕೊಂಡು ಹೋಗದಂತೆ ಅನಿಸುತ್ತೆ. ಮಾರ್ನಿಂಗ್ ಅಂತೂ ಗ್ರೀನರಿನೇ ಕಾಣಿಸ್ತಾ ಇರಲಿಲ್ಲ. ಫುಲ್ಲು ಕ್ಲೌಡ್ಸಿಂದ ಫುಲ್ಲು ಮುಚ್ಚೋಗ್ಬಿಟ್ಟಿತ್ತು. ಮೋಡಗಳ ಮೇಲೆ ತೇಲ್ತಾ ಇದ್ದೀವಿ ಅನ್ನೋ ಒಂದು ಫೀಲ್ನ ಕೊಡ್ತಾ ಇತ್ತು ಅದು. ಈ ವ್ಯೂನ ನೀವು ಫೀಲ್ ಮಾಡಬೇಕು ಅಂದರೆ ನಾನು ಸ್ಟೇ ಲೊಕೇಶನ್ನ ಮೆನ್ಷನ್ ಮಾಡಿರ್ತೀನಿ. ನೀವು ವಿಸಿಟ್ ಮಾಡಿ ಈ ಸಮ್ಮರ್ನಲ್ಲಿ ಒಳ್ಳೆ ವೆಕೇಷನ್ ಸ್ಟೇನ ಮೆಮೊರೀಸ್ನ ಪಡ್ಕೊಳ್ಳಿ.